ಅಸ್ಸಲಾಮು ಅಲೈಕುಮ್. ಹಾಯ್, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ನೀವು ಖುಷಿಯಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ಯಾವಾಗಲೂ ಖುಷಿಯಾಗಿರಿ, ಚೆನ್ನಾಗಿರಿ. ಮತ್ತು ನಾನು ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಮಾಡ್ತಾ ಇದ್ದೀನಿ ನೀರು ದೋಸೆ ಮತ್ತು ಬದನೆಕಾಯಿ ಪಲ್ಯ, ಸಿಂಪಲಾಗಿ ಚಟ್ಪಟ್ಟಾಗಿ. ಸೊ ನಿಮಗೆ ಇಷ್ಟ ಆಗ್ಬೋದು. ಸೊ ಸ್ವಲ್ಪ ಎಣ್ಣೆ ಹಾಕಿ, ಒಂದು 3 ಚಮಚದಷ್ಟು ಎಣ್ಣೆ ಹಾಕಿ, ಅದಕ್ಕೆ ಒಂದು ದೊಡ್ಡದು ನೀರುಳ್ಳಿ ಹಾಕಿ. ಸೊ ತುಂಬ ಜನ ಇದ್ದರೆ ನಾನು 1 kg ಮಾಡ್ತಾಯಿದ್ದೇನೆ. ಅದರಲ್ಲಿ ಒಂದು 2-3 ಬದನೆಕಾಯಿ ಹಾಲಾಗಿದೆ. ಸೊ ನೀವು ನೋಡಿಕೊಂಡು ಕಟ್ ಮಾಡಿ. ನಾನು ನಿಮಗೆ ಲಾಸ್ಟ್ ತೋರಿಸ್ತೇನೆ ನನ್ನ ವಿಡಿಯೋದಲ್ಲಿ ಬದನೆಕಾಯಿ ಹಾಲಾಗಿದೆ ಅಂತ. ಸೊ ನೀರುಳ್ಳಿ ಹಾಕಿ, ಒಂದು ದೊಡ್ಡದು 2 ಹಾಕಿ. ಸೊ ನಾನು ಒಂದು ದೊಡ್ಡದು ಹಾಕಿದ್ದೇನೆ. ಮತ್ತು ನಾನಿದು ಬೆಳಗ್ಗೆ ಬೇಗ ಮಾಡ್ತಾಯಿದ್ದೀನಿ ನಾಷ್ಟಕ್ಕೆ, ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮು, ಮತ್ತು ನನ್ನ ಮಗ ಎದ್ದಿರ್ತಾನೆ. ಅರ್ಜೆಂಟಲ್ಲಿ ನಾನು ಮಾಡ್ತಾ ಇರೋದು ಒಂದು ಬ್ರೇಕ್ಫಾಸ್ಟಿಗೆ ಒಂದು ಪಲ್ಯ. ಮತ್ತು ಅದು ಚಪಾತಿಗೆ ಸೂಪರ್ ಆಗುತ್ತೆ, ನೀರು ದೋಸೆಗೆ ಓಕೆ, ಬಟ್ ಚಪಾತಿಗೆ ತುಂಬ ಟೇಸ್ಟ್ ಆಗುತ್ತೆ. ಮತ್ತು ಅದು ನೀರುಳ್ಳಿ ಸ್ವಲ್ಪ ಫ್ರೈ ಆಗಿ ಬರಲಿ. ಮತ್ತು ನನಗೆ ಕಮೆಂಟ್ ಮಾಡಿದರು, ನಾನು iPhone 15+ ತೆಗೆದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರೋ ಒಂದು ಕತರ್ನವ್ರು ಮೆಸೇಜ್ ಮಾಡಿದರು, ನಮ್ಮ ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿದೆ ಅಂತ. ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ನಿನ್ನೆ ರೆಸಿಪಿ ಹಾಕಿದ್ದೆ, ಸೊ ಸ್ವೀಟಿದ್ದು ಕೊಕೊನೆಟು, ಅದನ್ನು ನೀವು ಸ್ಕಿಪ್ ಮಾಡಬೇಡಿ, ನೋಡಿ ಸಿಂಪಲ್ಲಾಗಿ. ನನ್ನ ನೀರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬಂತು, ಅದಕ್ಕೆ ನಾನು ಹಾಕಿದೆ 2 ಟೊಮೆಟೊ. ಹುಳಿ ಟೊಮೆಟೊ ಇದ್ದರೆ ನೀವು ಹುಳಿ ಹಾಕಬೇಕಂತ ಇಲ್ಲ, ಸಿಹಿ ಟೊಮೆಟೊ ಇದ್ದರೆ ಸ್ವಲ್ಪ ಹುಳಿ ನೀರು ಹಾಕಿ. ಸೊ ನಾನೀಗ ಸಿಹಿ ಟೊಮೆಟೊ ಹಾಕಿದ್ದೆ. ಸಿಹಿ ಟೊಮೆಟೊ ಸ್ವಲ್ಪ ದೊಡ್ಡದಿರ್ತದಲ್ಲ ಅದು ಸಿಹಿ ಟೊಮೆಟೊ, ಚಿಕ್ಕದಿರ್ತದಲ್ಲ ಅದು ಹುಳಿ ಟೊಮೆಟೊ. ಸೊ ನೀವು ಹಾಕಿ, ಹುಳಿ ಟೊಮೆಟೊ ಆದರೆ ಬೇಡ. ಸೊ ನಾನು ಇದರದ್ದು ಸಿಹಿ ಟೊಮೆಟೊ ಹಾಕಿದೆ. ಸೊ ಅದು ಸ್ವಲ್ಪ ಸ್ಮೂತ್ ಆಗ್ತಾ ಬರಲಿ. ಮತ್ತು ನನ್ನ ಮಗ ಮಧ್ಯದಲ್ಲಿ ಹೇಳ್ತಿದ್ದಾನೆ, ನಾನು ಅವನಿಗೆ ಹಾಲು ಕೊಟ್ಟು ಬರ್ತಾಯಿದ್ದೇನೆ. ಸೊ ಮತ್ತು ಸ್ವಲ್ಪ 1 ಚಮಚದಷ್ಟು ಉಪ್ಪು ಹಾಕಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ. ಮತ್ತು ನಾನು ಮಾಡ್ತಾ ಇರೋದು 1 kg. ಸೊ 1 ಚಮಚ ಕೊತ್ತಂಬರಿ ಹುಡಿ, ಮತ್ತು 1/4 ಚಮಚ ಗರಂ ಮಸಾಲ ಹುಡಿ, ಮತ್ತು 1/4 ಚಮಚ ಹಳದಿ ಹುಡಿ. ಸೊ ಅದೆಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಿ, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ, ಅಂದರೆ ಅದು ಹಸಿ ವಾಸನೆ ಹೋಗಲಿ. ಸೊ ಸಿಂಪಲಾಗಿದೆ, ಸ್ವಲ್ಪ ಟೇಸ್ಟ್ ಆಗುತ್ತೆ, ಒಳ್ಳೆಯದು ಆಗುತ್ತೆ, ಬೇಗನೂ ಆಗುತ್ತೆ. ಮತ್ತು ನಾನು ಬೈಗನ್ ಸ್ವಲ್ಪ ಉದ್ದ ಕಟ್ ಮಾಡಿದ್ದೇನೆ. ನಿಮಗೆ ಯಾವ ಥರ ಕಟ್ಟಬೇಕೋ ಆ ಥರ ನೀವು ಕಟ್ ಮಾಡ್ಬೋದು. ಬದನೆಕಾಯಿ, ಸಾರಿ, ನಾನು ಬೈಗನ್ ಅಂತ ಹೇಳಿದೆ. ಮತ್ತು ನಾನು ಹಿಂದಿ ಕನ್ನಡ ಎಲ್ಲ ಮಿಕ್ಸ್ ಆಗ್ತಾ ಉಂಟು ಮಾತಾಡುವಾಗ. ಮತ್ತು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ಮೆಣಸಿನ ಹುಡಿ, ಇದರಲ್ಲಿ 3 ಚಮಚ ಇದೆ. ನಮಗೆ ಸ್ವಲ್ಪ ಖಾರ ಜಾಸ್ತಿ, ಅದಕ್ಕೆ ನಾನು ಜಾಸ್ತಿ ಹಾಕಿದ್ದೆ. ನಿಮಗೆ ಖಾರ ಕಡಿಮೆ ಇದು ಸ್ವಲ್ಪ ಕಡಿಮೆ ಹಾಕಿ, ಖಾರ ನೋಡಿ ಹಾಕಿ. ಮತ್ತು ನಿಮ್ಮ ಮನೆಯವರೆಲ್ಲ ಬೈಬೋದು, ಮತ್ತು ಸ್ಟೂಡೆಂಟ್ನವರಿಗೆಲ್ಲ ಗೊತ್ತಾಗೋದಿಲ್ಲ. ಸೊ ಅಂಥವ್ರಿಗೆ ನಾನು ಹೇಳ್ತಾ ಇದ್ದೇನೆ, ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕಿ. ಮತ್ತು ಒಂದೊಂದು ಮೆಣಸಿನ ಹುಡಿನ ಖಾರ ಇರುತ್ತೆ, ಅದಕ್ಕೋಸ್ಕರ. ಮತ್ತು ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಈಗ ಒಣಗ್ತಾ ಬಂದಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ, ಯಾಕಂದರೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅದಕ್ಕೋಸ್ಕರ. ಮತ್ತು ಮತ್ತು ನನಗೆ ಕಮೆಂಟ್ ಮಾಡಿ ನಿಮಗೆಲ್ಲ ಎಂಥ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ. ನನಗೆ ಇವತ್ತು ಬ್ರೇಕ್ಫಾಸ್ಟ್ ನೀರು ದೋಸೆ ಮತ್ತು ಚಾ ಮತ್ತು ಬದನೆಕಾಯಿ ಪಲ್ಯ. ನಿಮಗೆ ಎಂತಂತ ಹೇಳಿ. ನನ್ನ ಮಗ ಹಲ್ತಾ ಇದ್ದಾನೆ, ನನ್ನ ಹತ್ತಿರ ಇದ್ದಾನೆ. ಅವನು ಮಲಗುವುದಿಲ್ಲ, ಸ್ವಲ್ಪ ಸಿಟ್ಟಾಗಿದೆ ಅವನಿಗೆ, ಅದಕ್ಕೆ. ಮತ್ತು ಡಿಸ್ಟರ್ಬ್ ಆದರೆ ಸಾರಿ. ಮತ್ತು ಬದನೆಕಾಯಿನ ಈ ಥರ ಕಟ್ ಮಾಡಿದ್ದೇನೆ, ನೀವು ಕಟ್ ಮಾಡಿ ಇದೇ ಥರ. ಬಟ್ ನಾನು ಅದನ್ನು ಮೇಲಿದೆ ಅಂತ ಹೇಳೋದು, ಅದು ನಾನು ಕಟ್ ಮಾಡಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಅದು ಲೈಕ್ ಜಾಸ್ತಿ. ಅದು ಸ್ವಲ್ಪ ಎಂತ ಹೇಳ್ತಾರಪ್ಪ, ಜುಟ್ಟು ಹೇಳ್ತಾರೆ, ಅದನ್ನು ಬದನೆಕಾಯ್ದು ಮೇಲೆ ಇರ್ತದಲ್ಲ ಕೊಡಿ ಅಂತ, ಅದು ನಾನು ಕಟ್ ಮಾಡಲಿಲ್ಲ. ಸೊ ಎಂತ ಹೇಳೋದು ಗೊತ್ತಿಲ್ಲ, ಅದನ್ನು ನೀವು ಕಟ್ ಮಾಡಿ ಹಾಕಿ. ಎಲ್ಲ ಅದು ನನ್ನ ಮಗನೂ ನಗ್ತಾ ಇದ್ದಾನೆ. ಇಲ್ಲಾದರೆ ಅದು ಥರ ಹಾಕ್ಬೋದು, ಬಟ್ ನಾನು ಅದು ಹಾಕ್ತಾ ಇದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ. ಅಂದರೆ ಅದು ತಿನ್ನಲಿಕ್ಕೆ ಅಂತ ಆಗೋದಿಲ್ಲ, ಆದ್ರೂ ನನಗೆ ಗೊತ್ತಿಲ್ಲ, ಸ್ವಲ್ಪ ಲೈಕ್
ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು, ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಮತ್ತು ನೀವು ಬದನೆಕಾಯಿ ಕಟ್ ಮಾಡಿದ ಮೇಲೆ ನೀರಿಗೆ ಹಾಕಿ, ಇಲ್ಲಾದರೆ ಅದು ಕಪ್ಪು ಆಗುತ್ತೆ. ಅದೆಲ್ಲರೂ ಗೊತ್ತಿರ್ಬೋದು, ಬಟ್ ಹೊಸ ಕುಕ್ಕಿಂಗ್ ಮಾಡುವವರಿಗೆ ಗೊತ್ತಿರೋದಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಿ, ಅದಕ್ಕೆ ನೀರು ಹಾಕಬೇಡಿ, ಅದು ಸ್ವಲ್ಪ ನೀರು ಬಿಡುತ್ತೆ. ಗ್ಯಾಸ್ ಸ್ಲೋ ಹಾಕಿ ಮಾಡಿ ಮತ್ತು ಮುಚ್ಚಿಡಿ, ಮತ್ತು ಕರೆಕ್ಟಾಗುತ್ತೆ, ಬೇಯ್ತದೆ. ಫಟಾಫಟ ಆಗ್ತದೆ, ಸ್ವಲ್ಪ ಅರ್ಜೆಂಟ್ ಅಂತ ಇಲ್ಲ. ಅರ್ಜೆಂಟ್ ಮಾಡುವವರಿಗೆ ತುಂಬ ಸುಲಭ ಡಿಶ್. ಮತ್ತು ನನ್ನ ಚಾನಲಲ್ಲಿ ನಾನು ಸ್ವಲ್ಪ ಬೇಗ ಮಾಡುವ ಡಿಶ್ ಎಲ್ಲ ಹಾಕೋದು, ಯಾಕಂದರೆ ನನಗೂ ಒಂದು ಚಿಕ್ಕ ಮಗು ಇದೆ, ಅದಕ್ಕೋಸ್ಕರ. ಮತ್ತು ತುಂಬ ಜನರಿಗೆ ಅದು ಯೂಸ್ ಆಗುತ್ತೆ, ಬೆಳಗ್ಗೆ ನಾಷ್ಟಕ್ಕೆ ಮತ್ತು ರಾತ್ರಿ ಪದಾರ್ಥ ಇಲ್ಲಾದರೆ ಏನು ಮಾಡೋದು ಅಂತ ಅದಕ್ಕೆಲ್ಲ. ಸೊ ನಾನು ಇದು ಸ್ವಲ್ಪ ಒಂದು ನೀರು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಇದು ನಾನು ಅಮ್ಮನ ಮನೆಯಲ್ಲಿದ್ದೇನೆ. ಸೊ ಅಮ್ಮನ ಮನೆಯಲ್ಲಿ ಅಮ್ಮ ನೀರು ದೋಸೆಗೆ ಅಕ್ಕಿ ಎಲ್ಲ ಮಾಡಿ ಇಟ್ಟಿದ್ದರು. ಸೊ ನಾನು ಅದನ್ನು ಸ್ವಲ್ಪ ನೀರು ದೋಸೆ ಮಾಡ್ತಾಯಿದ್ದೆ ಮತ್ತು ನಿಮಗೆ ಒಂದು ತೋರಿಸುವ ಅಂತ ನಾನು ಹಾಕ್ತಾಯಿದ್ದೀನಿ. ಫ್ರೈ ಪ್ಯಾನ್ನಲ್ಲಿ ನಾನು ಮಾಡ್ತಾಯಿದ್ದೇನೆ ನೀರು ದೋಸೆ. ಸೊ ಎಲ್ಲರೂ ನಾಷ್ಟ ಮಾಡಿ ಆಗಿದೆ, ನಾನು ನನ್ನ ಹಸ್ಬೆಂಡ್ ನನ್ನ ತಂಗಿ ಎಲ್ಲ ನಾಷ್ಟ ಮಾಡಲಿಲ್ಲ, ಅದಕ್ಕಾಗಿ ಪಾರೀಸ್. ಮತ್ತು ನೋಡಿ ಬೇಗನೆದ್ದು ಸ್ವಲ್ಪ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಬೆಂತ ಉಂಟು. ಮತ್ತು ಸ್ವಲ್ಪ ನಾನು ಹುಳಿ ನೀರು ಹಾಕ್ತಾಯಿದ್ದೇನೆ, ಯಾಕಂದರೆ ನನ್ನ ಟೊಮೆಟೊ ಸಿಹಿ ಟೊಮೆಟೊ, ಅದಕ್ಕೋಸ್ಕರ. ಬಟ್ ನೀವು ಹುಳಿ ಟೊಮೆಟೊ ಹಾಕಿದರೆ ಹುಳಿ ನೀರು ಹಾಕ್ಬಿಡಿ, ತುಂಬ ಹುಳಿ ಆಗ್ಬೋದು, ಅದಕ್ಕೆ ನೋಡಿ ಹಾಕಿ. ಮತ್ತು ಎಲ್ಲರೂ ಕಮೆಂಟ್ ಮಾಡಿ ನನಗೆ ನಿಮಗೆ